ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೇಶದ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಆಗು ಸುಳಿವು ಸಿಗ್ತಿದೆ. ನಿನ್ನೆ ತನಕದ ಎಲ್ಲ ಡೆವಲಪ್ಮೆಂಟ್ಸು ನೋಡಿದ್ದೀವಿ. ವಿವಿಧ ಪಕ್ಷಗಳು ಒಡೆದು ಮತ್ತೊಂದು ಕಡೆ ದಾರಿ ಹಿಡಿತಿರೋದನ್ನು. ಈಗ ಕಾಂಗ್ರೆಸ್ ಬಿಗ್ ಆಫರ್ ಕೊಡ್ತಾ ಇದೆ NCPಗೆ. ಶರದ್ ಪವಾರ್ ಕಾಂಗ್ರೆಸ್ ಜೊತೆ ವಿಲೀನ ಆಗ್ತಾರ? ನರೇಂದ್ರ ಮೋದಿ BJP NDA ಬೇರೆ ಏನೋ ಒಂದು ದೊಡ್ಡ ಲೆಕ್ಕಾಚಾರದಲ್ಲಿ ಈಗ ಅಖಾಡಕ್ಕೆ ಧುಮುಕಿರೋದ ಎಲ್ಲ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ. ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಸು ಅಪ್ಡೇಟ್ಸು ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, ಸದ್ಯ ಈಗ BJPಯ ಸುತ್ತ ಬೆಳವಣಿಗೆಗಳಾಗ್ತಿದ್ದಾವೆ. BJPನೇ ಮಾಡ್ತಿದೆಯೋ ಅಥವಾ ಗೆಲುವಿನ ಕಾರಣದಿಂದ, ನಿರಂತರ ಗೆಲುವಿನ ಕಾರಣದಿಂದ, ಜನಾದೇಶದ ಕಾರಣದಿಂದ ಇದಾಗ್ತಿದೆಯೋ, ಒಟ್ಟಿನಲ್ಲಿ ಆಗ್ತಾ ಇದೆ. TMCದಾಯಿತು. TMC ಮಮತಾ ಬ್ಯಾನರ್ಜಿ ಕೈ ತಪ್ಪು ಹೋಯಿತು. ಟೆಕ್ನಿಕಲಿ ಈಗೇನೇನು ಸವಾಲಿದೆಯಲ್ಲ ಅದನ್ನು ಜಯಿಸಬೇಕು ಅಷ್ಟೇ, ಡಿಸ್ಕ್ವಾಲಿಫಿಕೇಷನ್ ಆಗದಿದ್ದಂಗೆ. ಬಟ್ ಪಶ್ಚಿಮ ಬಂಗಾಳದ್ದು ಮುಗೀತು ಕಥೆ. TMC ಅಸ್ತಿತ್ವನೇ ಶೇಕ್ ಆಯಿತು. ಅಲ್ಲಿ ಕಾಂಗ್ರೆಸ್ ಆಫರ್ ಕೊಟ್ಟಿದ್ದಾಯಿತು. ಬಟ್ ಆ ಆಫರ್ ಈಗ ರಿಜೆಕ್ಟು ಆಗಿದೆ. ಬಿಕಾಸ್ ಕಾಂಗ್ರೆಸ್ನವರೇ ನಮ್ಮ ಕಾರ್ಯಕರ್ತರ ರಕ್ತ ಕೈಯಲ್ಲಿ ಅಂಟುಕೊಂಡಿದೆ TMCಗಿನ್ನೂ, ಅಂಥವ್ರನ್ನು ಮರ್ಜ್ ಮಾಡಿಕೊಂಡ್ರೆ ನಾವಿರಲ್ಲ ಪಕ್ಷದಲ್ಲಿ ಅಂತ ರಾಹುಲ್ ಗಾಂಧಿಗೆ ಶಾಕ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅದಾದಮೇಲೆ ಬಹುತೇಕ ಈ ಕ್ಯಾಲ್ಕುಲೇಷನ್ ಕೈ ಬಿಟ್ಟಿದ್ದಾಗಿದೆ. TMC BJP ಕಾಂಗ್ರೆಸ್ಸು ಕಮ್ಯುನಿಸ್ಟು ಅಂತಿಲ್ಲ, ಅಲ್ಲಿ ಯಾರ್ಯಾರ ಮಾರಣ ಹೋಮ ಮಾಡಿದೆ, ಹೆಂಗೆ ನಡೆಸ್ಕೊಂಡಿದೆ ಅನ್ನೋ ಆರೋಪನೇ ಅಲ್ವಾ ಎದುರಿಸಿದ್ದು. ಸಿಕ್ಕಾಪಟ್ಟೆ ಆಕ್ರೋಶ ಕಾಂಗ್ರೆಸ್ ಕಾರ್ಯಕರ್ತರದ್ದು. ವೆಸ್ಟ್ ಬೆಂಗಾಲಲ್ಲಿ ನಮ್ಮ ಕಾರ್ಯಕರ್ತರು ಎಷ್ಟು ಜನ ಬಲಿಯಾಗಿದ್ದಾರೆ ಇವರಿಂದ ಅಂತ. ಹಾಗಾಗಿ ಅದು ರಿಜೆಕ್ಟ್ ಆಗಿದೆ. ಈಗ ಸಾಧ್ಯನೇ ಇಲ್ಲ ಅವ್ರನ್ನ ಮರ್ಜ್ ಮಾಡಿಕೊಂಡ್ರೆ ನಾವಿರಲ್ಲ ಅಂತ. ಈಗ ಇನ್ನೊಂದು ಪಕ್ಷ ಇದು ಬಹುತೇಕ ಆಗತ್ತೆ ಅಂತ ಚರ್ಚೆ ಸಾಗ್ತಾ ಇರೋದು ಜೋರಾಗಿ. ಯಾಕಂದರೆ ಇವರೇನು ಹಂಗಿಲ್ವಲ್ಲ, ಮಹಾರಾಷ್ಟ್ರ ರಾಜಕಾರಣದಲ್ಲಿ ಶರದ್ ಪವಾರು ಈ ಒಂದು ಸಣ್ಣ ಶಕ್ತಿಯಾಗಷ್ಟೇ ಉಳ್ಕೊಂಡಿದ್ದಾರೆ. ಅವ್ರ ಪಕ್ಷ ಸ್ಪ್ಲಿಟ್ ಆದಮೇಲೆ ಈಗ ಅಜಿತ್ ಪವಾರ್ ತೀರ್ಕೊಂಡ ಮೇಲೆ ಏನೋ ಆಗತ್ತೇನೋ, ಆ ಬಣ ಈ ಬಣ ಅಂತ ಅನ್ನಿಸ್ತು. ಬಟ್ ಆ ಥರ ಆಗೋಕ್ಕೆ ಬಿಡಲಿಲ್ಲ BJP. ಅವರ ಪತ್ನಿಯನ್ನೇ ಗಟ್ಟಿಯಾಗಿ ಕೂರಿಸಿದ್ದು ನೋಡಿದ್ದೀವಿ. ಈಗ ಶರದ್ ಪವಾರ್ ಬಣ ಏನು ಮಾಡುತ್ತೆ? BJP ಅಥವಾ NDA ಕಡೆಗೆ ವಾಲ್ತಿದ್ದಾರಾ ಅನ್ನೋ ಥರ ಡೆವಲಪ್ಮೆಂಟ್ಸ್ ಆಗ್ತಿರೋವಾಗಲೇ ಶರದ್ ಪವಾರ್ ಅವರು ದೇಶಕ್ಕೆ ನರೇಂದ್ರ ಮೋದಿ ಅವರು ಕೊಡುಗೆ ದೊಡ್ಡದು, ಜಾಗತಿಕವಾಗಿ ದೇಶವನ್ನು ಅತ್ಯಂತ ಉನ್ನತ ಮಟ್ಟದಲ್ಲಿ ಕೂರಿಸಿದ್ದಾರೆ ಮೋದಿ ಅಂತೆಲ್ಲ ಬಾಯಿ ತುಂಬ ಹೊಗಳ್ತಿದ್ದಾರೆ. ಕಾಂಗ್ರೆಸ್ಗೆ ತಪರಾಕಿ ಕೊಟ್ಟಿದ್ದಾರೆ, ಅದನ್ನು ನೋಡಿದ್ದೀವಿ. ದೇಶದ ವಿಚಾರದಲ್ಲೆಲ್ಲ ಕಾಂಪ್ರಮೈಸ್ ಆಗಬೇಡಿ, ದೇಶ ಅಂತ ಬಂದಾಗ ರಾಜಕೀಯ ಮಾಡೋದಲ್ಲ ಅಂತ ಟೈಟ್ ಸ್ಲ್ಯಾಪ್ ಕೊಟ್ಟಿದ್ದು ನೋಡಿದ್ದೀವಿ. ಸೊ BJP ಕಡೆಗೆ NCP ಶರದ್ ಪವಾರ್ ಅವರ ಒಲವು ಜಾಸ್ತಿ ಆಗ್ತಿರೋ ಥರ ಚರ್ಚೆಗಳಿರೋ ಹೊತ್ತಲ್ಲೇ ಈಗ ಶರದ್ ಪವಾರ್ ಅವ್ರಿಗೆ ಕಾಂಗ್ರೆಸ್ ಬಿಗ್ ಆಫರ್ ಕೊಟ್ಟಿದೆ, ಬನ್ನಿ ನಮ್ಮ ಜೊತೆ ವಿಲೀನ ಆಗಿ ಅಂತ. ಕಾಂಗ್ರೆಸ್ನವ್ರು ಹೇಳ್ತಿರೋದೇನು, ಸಣ್ಣ ಸಣ್ಣ ಶಕ್ತಿಗಳು ನಮ್ಮ ಜೊತೆಗೆ ಬಂದು ಬಿಡಬೇಕು, ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕಿದೆ ನಾವು ಅಂತ. ಈಗ ಸುಪ್ರಿಯಾ ಸುಳೆ ಅವರೆಲ್ಲ ಏನು ಹೇಳಿದರು ಹೇಳಿ? EVM ದೂಷಿಸ್ತಿರುವಂಥ ರಾಹುಲ್ ಗಾಂಧಿಯವ್ರ ವಿರುದ್ಧ ನೇರ ಮಾತುಗಳನ್ನು ಆಡಿದರು. ನಾವೆಲ್ಲ EVM ಇಂದನೇ ಗೆದ್ದು ಬಂದಿದ್ದೀವಿ, ಮತ್ತು ನಾವು EVMನ್ನು ಹೆಂಗೆ ದೂಷಿಸೋಕ್ಕಾಗತ್ತೆ? ಈಗ EVMೇ ಕಾರಣ ಅಂದಿದ್ರೆ ನಾವು ಗೆಲ್ತಿರ್ಲಿಲ್ಲ. BJP ವಿರುದ್ಧ ಇರೋ ಯಾರೂ ಗೆಲ್ತಿರ್ಲಿಲ್ಲ. EVM ಒಂದು ಕಾರಣ ಅಲ್ಲ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಇಂಡಿ ಕೂಟದಲ್ಲಿರೋರೇನೆ ಟೈಟ್ ಸ್ಲ್ಯಾಪ್ ಕೊಟ್ಟಿದ್ರು. NCP ಕೂಡ ಒಂದದ್ರಲ್ಲಿ. ಈಗ ನೋಡಿದ್ರೆ NCP ನಮ್ಮ ಜೊತೆಗೆ ಬಂದರೆ ಬಹಳ ಲಾಭ ಮತ್ತು ಇಬ್ರಿಗೂ ಅನುಕೂಲ ಅಂತ ಆಫರ್ ಕೊಟ್ಟಿದ್ದಾರೆ. ಯಾಕಂದರೆ ಮಹಾರಾಷ್ಟ್ರ ಪಾಲಿಟಿಕ್ಸಲ್ಲಿ ಮತ್ತೆ ಆಪ್ರೇಷನ್ ಶುರುವಾಗಿದೆ. ಯಾರನ್ನು ಆಪ್ರೇಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ, ಬಟ್ ಡೆವಲಪ್ಮೆಂಟ್ ಆಗ್ತಿದೆ. ಒಂದೆರಡು ವಾರಗಳಲ್ಲಿ ಏನು ಬೇಕಾದರೂ ಆಗ್ಬಹುದಲ್ಲಿ. ಅದನ್ನು ನಿನ್ನೆನೇ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ರಿಪೋರ್ಟ್ ಮಾಡಿದ್ದೀವಿ. ಉದ್ಧವ್ ಬಣದ ಶಿವಸೇನೆ ಏನಿದೆಯಲ್ಲ ಅದು ಮತ್ತೆ ಸ್ಪ್ಲಿಟ್ ಆಗೋ ಥರ ಕಾಣಿಸ್ತಿದೆ. 9 ಜನ MP ಗಳಲ್ಲಿ 7 ಜನ MP ಅಂದರೆ ಆಲ್ಮೋಸ್ಟ್ ಆಲ್ 2 ಜನ ಉಳ್ಕೊಳ್ತಾರೋ ಇಲ್ವೋ, ಆಮೇಲೆ 7 ಜನ ಹೋಗೇ ಬಿಟ್ರೆ ಮುಕ್ಕಾಲ್ ಭಾಗ ಶಿವಸೇನೆ ಈಗ ಉಳ್ಕೊಂಡಿರೋ ಉದ್ಧವ್ ಸೇನೆಯನ್ನು ಒಡೆಯೋದಕ್ಕೆ ತಯಾರಿ ಆಗಿದೆ. ಅಲ್ಲಿ ಬಹುತೇಕ ಅವರು NDA ತೆಕ್ಕೆಗೆ ಬೀಳ್ತಾರ. ನೇರವಾಗಿ BJP ಜೊತೆ ಹೋಗದಿದ್ರು ಕೂಡ ಈಗ ಆಲ್ರೆಡಿ ಏಕನಾಥ್ ಶಿಂಧೆ ಬಣ ಇದೆಯಲ್ಲ, ಅವ್ರ ಬಣದ ಜೊತೆ ಸೇರ್ಕೊಳ್ತಾರೆ ಅನ್ನೋದೆಲ್ಲ ಖಚಿತವಾಗ್ತಿದೆ. 7ನೇ ತಾರೀಕು ಡೆಲ್ಲಿಯಲ್ಲಿ ಮೀಟಿಂಗ್ ಆಗಿ ಮಿನಿಸ್ಟ್ರ್ ತನಕ ಆಫರ್ ಆಗಿದೆ, ದೊಡ್ಡ ದೊಡ್ಡ ಕೀ ರೋಲ್ಗಳ ಆಫರ್ ಆಗಿದೆ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನಲ್ಲಿ ರಾಜ್ಯ ಖಾತೆಗಳ ಆಫರ್ ಆಗಿದೆ ಅನ್ನೋದೆಲ್ಲ ಸುದ್ದಿ ಬಂದಿದೆ.
ಸೊ ಮಹಾರಾಷ್ಟ್ರ ಪಾಲಿಟಿಕ್ಸಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಗೊತ್ತಾಗ್ತಿದ್ದಂಗೆ ಈಗ ಈ ಆಫರು NCPಗೆ ಬಂದಿರೋದು ಕಾಂಗ್ರೆಸ್ನಿಂದ. ಏನಿದ್ರ ಹಾಗಾದರೆ ಹಿಂದಿನ ಔಚಿತ್ಯ? ಯಾಕೆ ಇಂಥ ಆಪರೇಷನ್ಗಳಾಗ್ತಿರಬಹುದು? ಒಂದು, ಅಧಿಕಾರ ಬಲ ಇರೋ ಕಡೆ ಅಭಿವೃದ್ಧಿ ಕಾರಣದಿಂದಾಗಿ ನರೇಂದ್ರ ಮೋದಿ ಆಡಳಿತವನ್ನು ದೇಶದ ಜನ ಮೆಚ್ಕೊಂಡಿದ್ದಾರೆ ಅನ್ನೋದು 100% ಸಾಬೀತಾಗ್ಬಿಟ್ಟಿದೆ. ಈ ಥರದ ರಿಸಲ್ಟ್ ನೋಡಿದರೆ, ಡಬಲ್ ಸೆಂಚುರಿಗಳನ್ನು ಹೊಡಿತಿರೋದು ನೋಡಿದ್ರೆ ಅಲ್ಲಿರೋಣ ಅನ್ನೋದಿರಬಹುದು. ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತಾರಲ್ಲ, ಹಂಗಿರ್ಬೋದು. ಇಲ್ಲ ಅಂದರೆ BJP ಕಡೆಯಿಂದನೂ ಒಂದಷ್ಟು ಪ್ರಯತ್ನ ಇರ್ಬೋದು. 2/3 ಮೆಜಾರಿಟಿಗೆ ಲೋಕಸಭೆ ರಾಜ್ಯಸಭೆ ಎರಡೂ ಕಡೆ ಸೂಪರ್ ಮೆಜಾರಿಟಿಯೊಂದಿಗೆ ಡಿಲಿಮಿಟೇಷನ್ ಮಾಡೇ ತೀರ್ತೀವಿ ಅಂತ ಹೊರಟಂಗೆ ಕಾಣಿಸ್ತಾ ಇದೆ. ಸೆಟ್ ಬ್ಯಾಕ್ ಆಯಿತು, ವಿಮೆನ್ ರಿಸರ್ವೇಷನ್ ಡಿಲಿಮಿಟೇಷನ್ ಹೆಜ್ಜೆ ಇಡ್ತಾ ಇದ್ದ ಹಾಗೆ ನಾವಿದನ್ನು ಮಾಡೇ ತೀರ್ತೀವಿ, ಬಿಡುತ್ತೀವಿ ಅಂದ್ಕೊಳ್ಬೇಡಿ, ಇದೊಂದು ಪಾಸ್ ಅಷ್ಟೇ, ನಮ್ಮ ಪ್ರಯತ್ನ ಮುಂದುವರಿಯುತ್ತೆ ಅಂತ ಅವತ್ತೇ ಮೋದಿ ಅಮಿತ್ ಶಾ ಹೇಳಿದರು. ಈಗ ಅದೇ ಕಾರಣಕ್ಕೆ ಇದೆಲ್ಲ ಆಗ್ತಾ ಇದೆಯಾ? ಅವ್ರಿಗೆ ಬೇಕಾಗಿದ್ದು ಅದೇ. ಹಲವಾರು ಪಕ್ಷಗಳೆಲ್ಲ ಅಸಮಾಧಾನಿತರು, ದಾರಿ ಕಾಣದೆ ಕೂತಿದ್ರು, ರಾಜ್ಯಕ್ಕೆ ಭವಿಷ್ಯ ಏನು ಅಂತ. ಇವ್ರಿಗೀಗ ಬಲ ಇನ್ನಷ್ಟು ಜಾಸ್ತಿ ಆಗಬೇಕು ರಾಜ್ಯಸಭೆಯಲ್ಲಿ, ವಿಶೇಷವಾಗಿ ಎರಡೂ ಕಡೆ ಸ್ಪೆಷಲ್ ಮೆಜಾರಿಟಿ, ಸೂಪರ್ ಮೆಜಾರಿಟಿಗೆ ಬೇಕು. ಹಾಗಾಗಿ ಮಹತ್ವಾಕಾಂಕ್ಷೆ ಮೋದಿ ಅವರು ತನ್ನ ಆಡಳಿತದ ಅವಧಿಯಲ್ಲಿ ಒಂದು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಆಡಳಿತ ಈ ದೇಶ ನೋಡ್ತು. ನರೇಂದ್ರ ಮೋದಿ ಅವರ ಅವಧಿಯಲ್ಲಿ BJP ಆಡಳಿತ ಅಂತ ಒಂದು ಕನಸಿರಬಹುದು. ತಮಿಳುನಾಡು, ಸೌತಲ್ಲಿ ಒಂದೆರಡು ರಾಜ್ಯಗಳು ಸ್ವಲ್ಪ ಸವಾಲಿದೆ ಬಿಟ್ಟರೆ ಬೇರೆ ಕಡೆ ಎಲ್ಲ ಮಾಡಿದ್ದಾಗಿದೆ. ಹಾಗೆ ಅವ್ರು ಏನೇನು ಪ್ರಾಮಿಸ್ ಮಾಡಿದ್ರಲ್ಲ ಅಷ್ಟನ್ನು ನೆರವೇರಿಸ್ದಂಗೆ ಆರ್ಟಿಕಲ್ 370 ರದ್ದು, ರಾಮ ಮಂದಿರ, 1 ನೇಷನ್ 1 ಎಲೆಕ್ಷನ್ನು, UCC ಡಿಲಿಮಿಟೇಷನ್ನು, ವಿಮೆನ್ ರಿಸರ್ವೇಷನ್ನು, ವಕ್ಫು, ಈ ಥರ ಸುಮಾರಿದೆ. ಕೆಲವು ಆಗಿದೆ, ಕೆಲವು ಆಗಬೇಕಾಗಿದೆ. ಇದೆಲ್ಲ ಮಾಡೋದಕ್ಕೆ ಈ ದೊಡ್ಡ ನಂಬರ್ ಬೇಕು ಅಂಥದ್ದೊಂದು ಕನಸಿರ್ಬೋದು. ಡಿಲಿಮಿಟೇಷನ್ ಆಗಿಬಿಟ್ರೆ ಯಾವ ರಾಜ್ಯಕ್ಕೂ ಮೋಸ ಆಗಲ್ಲ ಅನ್ನೋ ನಂಬರನ್ನು BJP ಕೇಂದ್ರ ಸರ್ಕಾರ ತೋರಿಸ್ತಿದೆ. ಯಾಕಂದರೆ ಎಷ್ಟಿದೆಯೋ ಅದ್ರ ಮೇಲೆ ಇಷ್ಟು ಪರ್ಸೆಂಟು ಎಲ್ಲ ರಾಜ್ಯಕ್ಕೂ ಈಕ್ವಲ್ ಆಗಿ ಸಿಗತ್ತೆ ಅಂತ. ಬಟ್ ಆಲ್ರೆಡಿ ಜಾಸ್ತಿ ತೊಗೊಂಡಿರೋರು ಅದ್ರ ಮೇಲೆ ಪರ್ಸೆಂಟೇಜ್ ಅಂದರೆ ಅವ್ರಿಗೆ ಮತ್ತೆ ಜಾಸ್ತಿನೇ ಆಗುತ್ತಲ್ಲ ಅನ್ನೋದು ಪ್ರತಿಪಕ್ಷಗಳು ಹೇಳ್ತಾ ಇರೋದು. ಅನ್ಯಾಯನೇ ಇದು. ಸೌತ್ ಸ್ಟೇಟ್ಸ್ಗೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದವ್ರಿಗೆ ಅನ್ಯಾಯನೇ ಆಗತ್ತೆ ಒನ್ಸ್ ಅಗೇನ್ ಅಂತ ಆಕ್ರೋಶ ಹೊರ ಹಾಕ್ತಿರೋದು. ರಾಜಕೀಯ ಲೆಕ್ಕಾಚಾರ ನೋಡ್ತಾ ಹೋದರೆ 29ರ ಚುನಾವಣೆ ಏನು ಬರುತ್ತಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಡಿಲಿಮಿಟೇಷನ್ ಆಗಿಬಿಟ್ರೆ BJP ಟಚ್ ಮಾಡೋರೇ ಇರಲ್ಲ ಅನ್ನೋ ಕಾರಣಕ್ಕೆ ಹಿಂಗೆ ಮಾಡ್ತಿದೆ ಅನ್ನೋದು ರಾಜಕೀಯವಾಗಿ ಅವರ ಎದುರಾಳಿಗಳು ಹೇಳ್ತಾ ಇರೋದು. ಯಾಕಂದರೆ ನರೇಂದ್ರ ಮೋದಿ ಅವ್ರ ನಾಯಕತ್ವದಲ್ಲೇ ಹೋಗ್ತಾರೋ, ಬೇರೆ ನಾಯಕತ್ವ ಬರುತ್ತೋ, ಏನೇನಾಗತ್ತೆ ಅನ್ನೋದು ಹೇಳೋದಕ್ಕಾಗಲ್ಲ. ಮುಂದಿನ ಚುನಾವಣೆಯಲ್ಲಿ BJPಗೆ ವಾತಾವರಣ ಅಂತೂ ಪೂರಕವಾಗೇ ಇರುತ್ತೆ. ಈಗ ಆಗ್ತಿರೋ ಡೆವಲಪ್ಮೆಂಟ್ ಮತ್ತು ಗೆದ್ದಿರುವಂಥ ಚುನಾವಣೆಗಳನ್ನು ನೋಡಿದ್ರೆ. ಆದಾಗ್ಯೂ ಕೂಡ 100ಕ್ಕೆ 100ರಷ್ಟು ಖಚಿತಪಡಿಸ್ಕೊಳ್ಳೋ ಪ್ರಯತ್ನ ಇದು ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆಗಳು ಕೇಳಿ ಬರ್ತಿರೋದು. ಕಾರಣ ಅಭಿವೃದ್ಧಿಗೋ ಅಥವಾ ರಾಜಕಾರಣಕ್ಕೋ, ಗೆಲುವಿಗಾಗಿಯೋ ಅಧಿಕಾರಕ್ಕಾಗಿಯೋ, ಒಟ್ಟಿನಲ್ಲಿ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗ ಕಾಂಗ್ರೆಸ್ಸು ತನ್ನ ಅಸ್ತಿತ್ವದ ಪ್ರಶ್ನೆಯಲ್ಲಿ ಸಿಕ್ಕಾಕ್ಕೊಂಡಿದೆ. ಹೇಗೆ ಅಂದರೆ ದೇಶವ್ಯಾಪಿ ಬ್ಯಾಕ್ ಟು ಬ್ಯಾಕ್ ಸೋಲು. ಕೇರಳದಲ್ಲೊಂದು ಒಳ್ಳೆ ರಿಸಲ್ಟ್ ಬಂತು, ಅದು ಕೂಡ ಮೈತ್ರಿ. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲ ಕಳ್ಕೊಳ್ತಿರೋದೇ ಹೆಚ್ಚಲ್ವಾ. ಹಾಗಾಗಿ ಈಗ ಸಣ್ಣ ಸಣ್ಣ ಪಕ್ಷಗಳನ್ನು, ಸಣ್ಣ ಸಣ್ಣ ಶಕ್ತಿಗಳನ್ನು ಒಗ್ಗೂಡಿಸ್ಕೊಂಡ್ರೆ ತಮ್ಮದೊಂದು ಅಸ್ತಿತ್ವನಾದರೂ ಇರುತ್ತೆ. ಇಲ್ಲ ಈ ಒಡಕು ಜಾಸ್ತಿ ಆಗ್ತಾ ಹೋದಂಗೆ ಮತ್ತು ಯಾವಾಗ ಇವರು BJP ಜೊತೆಗೆ ಹೋಗ್ತಾರೆ, ಗಾಳಿ ಆ ಕಡೆ ಬೀಸತ್ತೆ ಹೇಳೋಕ್ಕಾಗಲ್ಲ. ನೋಡಿ, ಅಲ್ಲಿ JDU ನಿತೀಶ್ ಕುಮಾರ್ ಅವರೇ ಇಂಡಿ ಕೂಟ ಲೀಡ್ ಮಾಡಿದ್ದು ಆರಂಭದಲ್ಲಿ. ಕೊನೆಗೆ ಅವರೇ ಪಕ್ಷ ಅಂದರೆ ಕೂಟ ತೊರೆದು ಹೋದರು, NDA ತೆಕ್ಕೆಗೆ ಬಿದ್ದರು. ನರೇಂದ್ರ ಮೋದಿ NDA ಸರ್ಕಾರಕ್ಕೆ ದೊಡ್ಡ ಆಧಾರ ಸ್ತಂಭವೇ ಆಗಿಬಿಟ್ರು. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಈಗಲೇ ತಕ್ಷಣಕ್ಕೆ ತಾವು ಆಪರೇಷನ್ ಮಾಡಬೇಕು ಅಂತ ಕಾಂಗ್ರೆಸ್ ಕೂಡ ಶುರು ಮಾಡಿದೆ. ಈ ಕಾಂಗ್ರೆಸ್ಸು ಅದೇ ಮಾಡುತ್ತೆ ಅಂದರೆ BJP ಟೀಕೆ ಮಾಡೋಕ್ಕೆ ಅವ್ರಿಗೆ ಅರ್ಹತೆಯೇ ಇರಲ್ಲ, ಅವಕಾಶ ನೈತಿಕತೆಯೇ ಇರಲ್ಲ. BJPನೂ ಆಪ್ರೇಷನ್ ಮಾಡ್ತಿದೆ, ಕಾಂಗ್ರೆಸ್ಸು ಆಪ್ರೇಷನ್ ಮಾಡ್ತಿದೆ ಅಂದರೆ ಅಧಿಕಾರ ಇರೋರು ಸಹಜವಾಗಿ ಮಾಡ್ತಾರೆ ಅನ್ನೋ ನಿರ್ಧಾರಕ್ಕೆ ಬಂದುಬಿಡ್ತಾರೆ ಪ್ರಾದೇಶಿಕ ಪಕ್ಷಗಳು. ಇಬ್ಬರೂ ನಮ್ಮನ್ನು ಮುಗಿಸೋಕೆ ನೋಡ್ತಿದ್ದಾರೆ ಅಂದಮೇಲೆ ನಾವು ಅಟ್ಲೀಸ್ಟ್ ಲಾಭ ಆಗೋ ಕಡೆ ಹೋಗೋಣ ಅನ್ನೋ ಆಲೋಚನೆಗೆ ಬೀಳಬಹುದು. हमारे लिए, मेरे लिए व्यक्तिगत मेरे बड़े भाई है, तो उन्होंने एक अच्छा सुझाव दिया है, लेकिन वो सर आँखों पर क्या होगा कैसे होगा ये वक्त ही बताएगा. और जो तृणमूल कांग्रेस में होता है वो हम सह चुके हैं. पहले शिवसेना तोड़ी, उसके बाद NCP तोड़ी, अब तृणमूल की बारी. तो हम ये भुगत चुके हैं, इसीलिए हम तृणमूल के साथ हैं. तो संजय राउत जी हमारे लिए, मेरे लिए व्यक्तिगत मेरे बड़े भाई है, तो उन्होंने एक अच्छा सुझाव दिया है, लेकिन वो सर आँखों पर क्या होगा कैसे होगा ये वक्त ही बताएगा.
और जो तृणमूल कांग्रेस में होता है वो हम सह चुके हैं। पहले शिवसेना तोड़ी, उसके बाद एनसीपी तोड़ी, अब तृणमूल की बारी। तो हम ये भुगत चुके हैं, इसीलिए हम तृणमूल के साथ हैं। तो सच ಉತ್ತರ ಪ್ರದೇಶದಲ್ಲಿ ಎಸ್ ಪಿ ಒಡ್ಕೊಂಡು 55 MLAಗಳು, 25 MP ಗಳು, ಮೇಜರ್ ನಂಬರ್ ಇದು, 25 MP ಗಳು BSP ಜೊತೆ ಹೋಗ್ತಾರೆ. ಇಂಡೈರೆಕ್ಟ್ಲಿ BSP ಯಾವ ಕಡೆ ಹೆಜ್ಜೆ ಇಡ್ತಿದೆ ಅನ್ನೋದು ಗೊತ್ತಾಗ್ತಿರೋದ್ರಿಂದ BSP ಕಡೆ ಹೋಗ್ತಿದ್ದಾರೆ ಅಂತ ಸುದ್ದಿಗಳು ಬರ್ತಿದ್ದಾವೆ. ಸೊ ರಾಷ್ಟ್ರ ರಾಜಕಾರಣದಲ್ಲಿ ಕಂಪ್ಲೀಟಾಗಿ ಗೇಮ್ ಚೇಂಜ್ ಆಗ್ತಿರುವಂಥ ಒಂದು ಡೆವಲಪ್ಮೆಂಟ್ ಇದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.